ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ ಬೆಂಗಳೂರಿಗೂ ತಟ್ಟಿದೆ. ರಾಜಧಾನಿಯ ಹೋಟೆಲ್ಗಳ ಮೇಲೆ ಬರೆ ಬಿದ್ದಿದೆ. ಹೇಗೆ ಅಂತೀರಾ? ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇದೆ, ನೀವೇ ನೋಡಿ. ಮಧ್ಯಪ್ರಾಚ್ಯ ಯುದ್ಧದಿಂದ ಅನಿಲ ಅಭಾವ, ಹೋಟೆಲ್ಗಳಿಗೆ ಬಹುತೇಕ ಗ್ಯಾಸ್ ಸಪ್ಲೈ ಸ್ಟಾಪ್. ನಾಳೆಯಿಂದ ಕೆಲ ಹೋಟೆಲ್ಗಳು ಬಂದ್. ಇರಾನ್ ಇಸ್ರೇಲ್ ಮತ್ತು ಅಮೆರಿಕ ನಡುವಿನ ಯುದ್ಧ 10ನೇ ದಿನ ಪೂರೈಸಿದೆ. ಮಧ್ಯಪ್ರಾಚ್ಯದ ಎಫೆಕ್ಟ್ ಕರ್ನಾಟಕಕ್ಕೂ ತಟ್ಟುತ್ತಿದೆ. ಅದರಲ್ಲೂ ಬೆಂಗಳೂರಿನ ಹೋಟೆಲ್ಗಳಿಗೆ ಬಿಸಿ ತಟ್ಟುತ್ತಿದೆ. ಬೆಂಗಳೂರಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಅಭಾವ ಉಂಟಾಗಿದೆ. ಬೆಂಗಳೂರಿನ ಬಹುತೇಕ ಹೋಟೆಲ್ಗಳಿಗೆ ಕಮರ್ಷಿಯಲ್ ಗ್ಯಾಸ್ ಸಪ್ಲೈ ಸ್ಥಗಿತವಾಗಿದೆ. ಇದು ನಗರದ ಹೋಟೆಲ್ ಉದ್ಯಮಕ್ಕೆ ಬಹುದೊಡ್ಡ ಹೊಡೆತ ಕೊಟ್ಟಿದೆ. ಕೇಂದ್ರ ಸರ್ಕಾರ 60ರಿಂದ 70 ದಿನ ನಮ್ಮಲ್ಲಿ ಅಗತ್ಯವಿರುವಷ್ಟು ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಎಲ್ಲ ಸ್ಟಾಕ್ ಇದೆ ಅಂತ ಹೇಳಿ ಇಂದು ಮುಂಜಾನೆಯಿಂದ ದಿಢೀರ್ನೆ ಕಮರ್ಷಿಯಲ್ ಗ್ಯಾಸನ್ನು ಸ್ಟಾಪ್ ಮಾಡಿರುವುದು ಬಹಳ ಬೇಸರದ ವಿಷಯ. ನಮ್ಮ ಹೋಟೆಲ್ ಉದ್ಯಮ ಎಸೆನ್ಷಿಯಲ್ ಸರ್ವಿಸ್ನಲ್ಲಿ ಬರ್ತದೆ. ಸಹಸ್ರಾರು ಜನ ಬ್ಯಾಚುಲರ್ಸ್ ಇದ್ದಾರೆ, ಹಿರಿಯ ನಾಗರಿಕರಿದ್ದಾರೆ, ಹಾಸ್ಪಿಟಲ್ ಸರ್ವಿಸಸ್ ಇದೆ, ಕ್ಯಾಟ್ರಿಂಗ್ ಇರುತ್ತದೆ, ಬ್ಯಾಂಕ್ವೆಟ್ ಹಾಲ್ಸ್ ಬುಕ್ ಮಾಡಿರ್ತವೆ, ಟೂರಿಸಂನಲ್ಲಿ ಇರ್ತವೆ. ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರಲು ಬಹಳ ಕಷ್ಟವಾಗ್ತದೆ. ಏಕಾಏಕಿ ಕಮರ್ಷಿಯಲ್ ಗ್ಯಾಸ್ ಸ್ಥಗಿತ ಉಂಟಾಗಿರೋದ್ರಿಂದ ಹೋಟೆಲ್, ಬೇಕರಿ, ಟೀ ಸ್ಟಾಲ್, ಹಾಸ್ಪಿಟಲ್, ಕ್ಯಾಂಟೀನ್ಗಳಿಗೆ ನಷ್ಟವಾಗ್ತಿದೆ. ನಾಳೆಯಿಂದ ಹೋಟೆಲ್ ನಡೆಸಲು ಕಷ್ಟವಾಗುತ್ತದೆ. ಕೆಲ ಹೋಟೆಲ್ಗಳು ಬಂದಾಗಲಿವೆ ಅಂತ ಅಸೋಸಿಯೇಷನ್ ಆತಂಕ ವ್ಯಕ್ತಪಡಿಸಿದೆ. ಜೊತೆಗೆ ಸರ್ಕಾರ ಮಧ್ಯ ಪ್ರವೇಶಿಸಿ ಗ್ಯಾಸ್ ಅಭಾವ ತಪ್ಪಿಸಬೇಕು ಅಂತ ಮನವಿ ಮಾಡಿದೆ. ಸರ್ಕಾರದ ಈ ನಡೆಯಿಂದ ನಮ್ಮ ಬಹಳಷ್ಟು ಹೋಟೆಲ್ಗಳು ಬಂದ್ ಮಾಡುವುದು ಅನಿವಾರ್ಯವಾಗ್ತದೆ. ನಾಳೆಯಿಂದಲೇ ಗ್ಯಾಸ್ ಇಲ್ಲದೆ ಹೋಟೆಲಿನಲ್ಲಿ ತಿಂಡಿ ತಿನಿಸು ಸಿಗುವುದಿಲ್ಲ, ಹೋಟೆಲು ಓಪನ್ ಆಗುವುದಿಲ್ಲ. ಸರ್ಕಾರ ತಕ್ಷಣ ಸ್ಪಂದಿಸಬೇಕು. ಹೀಗಿದ್ದರೂ ಸಂಪೂರ್ಣವಾಗಿ ಕಮರ್ಷಿಯಲ್ ಗ್ಯಾಸ್ ಅನ್ನು ನಿಲ್ಲಿಸಿರುವುದು, ಎಸೆನ್ಷಿಯಲ್ ಸರ್ವಿಸ್ ಅನ್ನು ನಿಲ್ಲಿಸಿದಂತೆ ಲಕ್ಷಾಂತರ ಜನರು ಉಪವಾಸ ಇರಲು ಇದೇ ಒಂದು ಬಹುದೊಡ್ಡ ಕಾರಣ ಆಗ್ತದೆ. ನಾವು ಮತ್ತೊಮ್ಮೆ ಸರ್ಕಾರವನ್ನು ಹಾಗೂ ಅಧಿಕಾರಿಗಳನ್ನು ಒತ್ತಾಯ ಮಾಡ್ತಾ ಇದ್ದೇವೆ. ಆದಷ್ಟು ಮಟ್ಟಿಗೆ ನಾಳೆಯಿಂದ ಕಮರ್ಷಿಯಲ್ ಗ್ಯಾಸನ್ನು ಹೇಗೆ ಡೊಮೆಸ್ಟಿಕ್ ಸಿಲಿಂಡರ್ ಫಿಲ್ ಮಾಡ್ತೀರಾ ಅದೇ ರೀತಿ ಸರಬರಾಜನ್ನು ಮುಂದುವರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ತೈಲ, ಅನಿಲ ತಲ್ಲಣ ಎದುರಿಸಲು ಭಾರತ ಸಜ್ಜು. ಎಲ್ಪಿಜಿ ಉತ್ಪಾದನೆ ದುಪ್ಪಟ್ಟುಗೊಳಿಸಲು ಸೂಚನೆ. ಮಧ್ಯಪ್ರಾಚ್ಯ ಬಿಕ್ಕಟ್ಟಿನಿಂದ ಉಂಟಾಗಿರುವ ತೈಲ, ಅನಿಲ ತಲ್ಲಣ ಎದುರಿಸಲು ಭಾರತ ಸಜ್ಜಾಗಿದೆ. ದೇಶದಲ್ಲಿ ಎಲ್ಪಿಜಿ ಉತ್ಪಾದನೆಯನ್ನ ದುಪ್ಪಟ್ಟುಗೊಳಿಸಲು ಅನಿಲ ಕಂಪನಿಗಳಿಗೆ ಸರ್ಕಾರ ಸೂಚಿಸಿದೆ. ಕೈಗಾರಿಕೆಗಳ ಆದ್ಯತೆಗಿಂತ ಗ್ರಾಹಕರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತ ಆದೇಶಿಸಿದೆ. ಜೊತೆಗೆ ದೇಶದಲ್ಲಿ ತೈಲ ಸಂಗ್ರಹವು ಅತ್ಯುತ್ತಮವಾಗಿದೆ ಅಂತಲೂ ತಿಳಿದು ಬಂದಿದೆ. ಒಟ್ನಲ್ಲಿ ಮಧ್ಯಪ್ರಾಚ್ಯ ಯುದ್ಧದಿಂದ ಕೃತಕ ಅನಿಲ ಅಭಾವ ಎದುರಾಗುವ ಆತಂಕ ಇದೆ. ತಕ್ಷಣವೇ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶಿಸಿ ಗ್ಯಾಸ್ ಅಭಾವದ ಸಮಸ್ಯೆ ಬಗೆಹರಿಸಬೇಕಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.